ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಮೀಟಿಂಗ್ ಆರಂಭಗೊಂಡಿದೆ. ತಮಿಳುನಾಡಿನ ಚೆನ್ನೈ ಕೋವಳಂನಲ್ಲಿ ನಡೆಯುತ್ತಿರುವಂತಹ ಸಭೆ. ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಮೀಟಿಂಗ್ ಆರಂಭಗೊಂಡಿದೆ. ತಮಿಳುನಾಡಿನ ಚೆನ್ನೈನ ಕೋವಳಂನಲ್ಲಿ ನಡೆಯುತ್ತಿರುವಂತಹ ಸಭೆ ಇದು. ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸಭೆ. ತಮಿಳುನಾಡಿನ ಚೆನ್ನೈನ ಕೋವಳಂನಲ್ಲಿ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳು ಸಿಎಂ ಡಿಕೆ ಶಿವಕುಮಾರ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಹಾಗೆ ತಮಿಳುನಾಡು ಸಿಎಂ ವಿಜಯ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹಾಗೂ ಕೇರಳ ಸಿಎಂ ವಿ.ಡಿ. ಸತೀಶನ್ ಮತ್ತೆ ಪುದುಚೇರಿ ಸಿಎಂ ಎನ್ ರಂಗಸ್ವಾಮಿ ಕೂಡ ಈ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕ್ಷೇತ್ರ ಮರು ವಿಂಗಡಣೆ, ಕಾವೇರಿ ವಿವಾದದ ಬಗ್ಗೆ ಚರ್ಚೆ, ದಕ್ಷಿಣ ಭಾರತದ ರಾಜ್ಯಗಳ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಈಗ ನೋಡಿ, ದಕ್ಷಿಣ ಭಾರತದ ಸಿಎಂಗಳು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಚೆನ್ನೈನಲ್ಲಿ ಮೀಟಿಂಗ್ ನಡೀತಾ ಇದೆ. ಆ ಸಭೆಯಲ್ಲಿ ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳು ಭಾಗಿಯಾಗಿ ಒಂದು ಅಭಿವೃದ್ಧಿಯ ಬಗ್ಗೆ ಆಗಿರಬಹುದು, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗಾಗಿ ನೋಡಿ, ಈಗ ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಸಭೆ ಕೂಡ ಶುರುವಾಗಿರುವಂಥದ್ದು. ಆ ಸಭೆಯಲ್ಲಿ ಎಲ್ಲ ದಕ್ಷಿಣ ಭಾರತದ ಸಿಎಂ ಕೂಡ ಬಂದಿದ್ದಾರೆ. ಹಾಗಾಗಿ ತಮಿಳುನಾಡು ಸಿಎಂ ವಿಜಯ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರೆಲ್ಲರೂ ಕೂಡ ಆ ಸಭೆಯಲ್ಲಿ ಬಂದಿದ್ದಾರೆ. ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಏನೇನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ರು, ಏನೇನೆಲ್ಲ ಮನವಿಗಳನ್ನ ಸಲ್ಲಿಸಿದ್ರು, ಅವೆಲ್ಲದೂ ಕೂಡ ಈಗ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ನೋಡಿ, ಈಗ ಮೀಟಿಂಗ್ ಸಭೆಯ ನಂತರ ಏನೇನು ಚರ್ಚೆ ಆಗಿರುತ್ತೆ, ಅಂಕಿಅಂಶಗಳು ಹೊರಬರ್ತವೆ. ಅಲ್ಲಿ ಏನೇನೆಲ್ಲ ವಿಚಾರಗಳು ಪ್ರಸ್ತಾಪವಾದವು. ಯಾಕಂದ್ರೆ ದಕ್ಷಿಣ ಭಾರತದ ಸಿಎಂಗಳು ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ಅವರ ಸಭೆಯಲ್ಲಿ ಈಗ ನಿನ್ನೆ ಏನು ಡಿ ಕೆ ಶಿವಕುಮಾರ್ ಅವರು ಕಾವೇರಿ ವಿಚಾರವಾಗಿ ದೆಹಲಿಯಲ್ಲಿದ್ದರು, ದೆಹಲಿಯಿಂದ ನೇರವಾಗಿ ಈಗ ಇಲ್ಲಿಗೆ ಬಂದಿದ್ದಾರೆ. ಸೊ ಹಾಗಾಗಿ ಕ್ಷೇತ್ರ ಮರು ವಿಂಗಡಣೆಯಾಗಿ ಕಾವೇರಿ ವಿವಾದದ ಬಗ್ಗೆ ಚರ್ಚೆ ಅಥವಾ ದಕ್ಷಿಣ ಭಾರತ ರಾಜ್ಯಗಳ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇದರ ಬಗ್ಗೆ ಹೆಚ್ಚಿನ ವರದಿ ಕೊಡ್ತಾರೆ ಡೆಸ್ಕ್ ಲೈವ್ ಇಂದ ಜೋಯಲ್ ಅವರು. ಜೋಯಲ್ ನೋಡಿ, ಈ ರೀತಿಯಾದಂತಹ ದಕ್ಷಿಣ ಭಾರತದಲ್ಲಿ ಸಭೆ ಕೈಗೊಂಡಿದ್ದಾರೆ. ಆ ಸಭೆಯಲ್ಲಿ ಎಲ್ಲ ದಕ್ಷಿಣ ಭಾರತದ ಸಿಎಂಗಳು ಪಾಲ್ಗೊಂಡಿದ್ದಾರೆ. ಏನಿರ್ಬೋದು ಪ್ರಮುಖ ಈ ಸಭೆಯ ಬಗ್ಗೆ? ಪವನ್, ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ದಕ್ಷಿಣ ಭಾರತದ ಸಿಎಂಗಳ ಸಭೆ ನಡೀತಾ ಇರುವಂಥದ್ದು ತಮಿಳುನಾಡಿನಲ್ಲಿ. ಈ ಪ್ರಮುಖವಾಗಿ ಈ ವಿಚಾರವನ್ನು ಗಮನಿಸುವುದಾದರೆ, ಈಗಾಗಲೇ ರಾಜ್ಯದ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು, ಹಾಗೆಯೇ ತಮಿಳುನಾಡಿನ ಸಿಎಂ ಆಗಿರುವಂತಹ ಜೋಸೆಫ್ ವಿಜಯ್ ಅವರು ಸೇರಿದಂತೆ ಎಲ್ಲ ದಕ್ಷಿಣ ಭಾರತದ ಸಿಎಂಗಳು ಭಾಗವಹಿಸಿರುವಂಥದ್ದು ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಕೆಲವೊಂದು ದೃಶ್ಯಗಳಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಜೋಸೆಫ್ ವಿಜಯ್ ಅವರು ಒಟ್ಟಿಗೆ ಕುಳಿತಿರುವಂಥದ್ದು ಕೂಡ ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಇಲ್ಲಿ ಪ್ರಮುಖವಾದಂಥ ವಿಚಾರ ಏನಪ್ಪ ಅಂತಂದರೆ, ಕಾವೇರಿ ವಿಚಾರ, ಜಲ ವಿವಾದ ಏನಿದೆ ಈ ವಿಚಾರಕ್ಕೆ, ಹಾಗೆಯೇ ಏನು ಈ ಒಂದು ದಕ್ಷಿಣ ಭಾರತದ ರಾಜ್ಯಗಳ ಏನು ಅಭಿವೃದ್ಧಿಗಳ ವಿಚಾರಕ್ಕೆ, ಏನು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ, ಹಾಗೆಯೇ ಕ್ಷೇತ್ರ ಮರು ವಿಂಗಡಣೆ ವಿಚಾರಕ್ಕೆ ಕೇಂದ್ರ ಈಗಾಗಲೇ ಒಂದು ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಹೀಗಾಗಿ ಈ ವಿಚಾರಕ್ಕೂ ಕೂಡ ಚರ್ಚೆ ನಡೆಯುವಂಥ ಎಲ್ಲ ಸಾಧ್ಯತೆಗಳು ಇದೆ. ಈಗ ಪ್ರಮುಖವಾಗಿ ನಮ್ಮ ಜಲವಿವಾದ ಅಥವಾ ಭೂ ವಿವಾದ ಅಂತ ಬಂತಂದರೆ, ಈಗ ಪ್ರಸ್ತುತವಾಗಿ ಚಾಲ್ತಿಯಲ್ಲಿರುವಂಥದ್ದು ಅದರಲ್ಲೂ ಕೂಡ ಜಲವಿವಾದ
ಅದು ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರಕ್ಕೆ ಈಗಾಗಲೇ ಸಾಕಷ್ಟು ಏನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ರಾಜ್ಯದಲ್ಲಿ ಆಗಿರುವಂಥದ್ದು ಗಮನಿಸ್ತಾ ಇದ್ದೇವೆ. ಹೀಗಾಗಿ ಒಂದು ವೇಳೆ ಈ ಒಂದು ವಿಚಾರಕ್ಕೆ ಪ್ರತ್ಯೇಕವಾದಂಥ ಅವಕಾಶದಲ್ಲಿ ಖಂಡಿತವಾಗ್ಲೂ ಡಿ.ಕೆ. ಶಿವಕುಮಾರ್ ಹಾಗೂ ಜೋಸೆಫ್ ವಿಜಯ್ ಅವರು ಚರ್ಚಿಸುವಂಥ ಸಾಧ್ಯತೆ ಇದೆ. ಆದರೆ ಇಲ್ಲಿ ಏನು ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ಎದುರುಗಡೆನೂ ಕೂಡ ಈ ಒಂದು ವಿವಾದ ಇವತ್ತು ಚರ್ಚೆ ಆಗುತ್ತೆ. ಹೀಗಾಗಿ ಯಾವ ರೀತಿಯಾಗಿ ರಾಜ್ಯಕ್ಕೆ ಏನು ನದಿಯ ನೀರನ್ನು ಹಂಚಿಕೆ ವಿಚಾರಕ್ಕೆ ಯಾವ ರೀತಿಯಾಗಿ ನಾವು ಸಮನ್ವಯತೆಯಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರಕ್ಕೆ, ಹಾಗೆಯೇ ರಾಜ್ಯಕ್ಕೂ ಕೂಡ ಇಲ್ಲಿ ಏನು ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾದದ್ದು ಕೂಡ ಡಿ.ಕೆ. ಶಿವಕುಮಾರ್ ಅವರ ಕರ್ತವ್ಯ ಆಗಿರುವಂಥದ್ದು. ಈ ಒಂದು ಕಡೆ ಏನು ಪರ ರಾಜ್ಯದವರಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು, ಅದೇ ರೀತಿ ರಾಜ್ಯಕ್ಕೂ ಕೂಡ ರಾಜ್ಯದ ಹಿತದೃಷ್ಟಿಯಿಂದನೂ ಕೂಡ ಏನು ಒಂದು ಉತ್ತಮವಾದಂತಹ ಒಂದು ಚರ್ಚೆಯಾಗಿ ಒಂದು ಒಳ್ಳೆ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಅವಕಾಶ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂಥದ್ದು. ಹೀಗಾಗಿ ಇನ್ನೊಂದು ವಿಚಾರ ಏನು ಈ ಒಂದು ಕ್ಷೇತ್ರ ಮರುವಿಂಗಡಣೆ ಏನಿದೆ, ಇದರಲ್ಲಿ ಇದೇನಾದರೂ ಕ್ಷೇತ್ರ ಮರುವಿಂಗಡಣೆ ಆಯಿತು ಅಂತಂದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಉತ್ತರ ಭಾರತದ ಒಂದು ಏನು ಪ್ರಾತಿನಿಧ್ಯನೇ ಹೆಚ್ಚಾಗ್ಬಿಡುತ್ತೆ, ಉತ್ತರ ಭಾರತಕ್ಕೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಹೀಗಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇದು ದೊಡ್ಡ ಮಟ್ಟದ ಅನಾನುಕೂಲತೆ ಅಂತಲೂ ಕೂಡ ಎಲ್ಲೊಂದು ಕಡೆ ಬಿಂಬಿಸಲಾಗ್ತಾ ಇದೆ, ಹೇಳಲಾಗ್ತಾ ಇದೆ ಕೂಡ. ಸೊ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿರುವಂಥದ್ದು. ಹೀಗಾಗಿ ಈ ಬಗ್ಗೆ ಕೂಡ ಪ್ರಮುಖವಾಗಿ ಇಲ್ಲಿ ಇವತ್ತು ಅಮಿತ್ ಶಾ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ದಕ್ಷಿಣ ಭಾರತದ ರಾಜ್ಯಗಳ CMಗಳು ಸೇರಿರುವಂಥದ್ದು ಪ್ರಮುಖ ಉದ್ದೇಶ ಅಂತಂದರೆ ತಮ್ಮ ರಾಜ್ಯಗಳಿಗೆ, ಕರ್ನಾಟಕ ಸೇರಿದಂತೆ ಏನು ಡಿ.ಕೆ. ಶಿವಕುಮಾರ್ ಅವರು ಏನು CM ಇದ್ದಾರೆ, ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯದ CMಗಳು ತಮ್ಮ ರಾಜ್ಯಕ್ಕೆ ಯಾವ ರೀತಿಯಾದಂತಹ ಅನುಕೂಲತೆಗಳಾಗಬಹುದು, ಹಾಗೆ ಅಭಿವೃದ್ಧಿ ವಿಚಾರಗಳಾಗಿರ್ಬೋದು, ವಿವಾದಗಳೇನಿದ್ದಾವೆ ಏನೋ ಬೇರೆ ರಾಜ್ಯಗಳ ಜೊತೆಯಲ್ಲಿ, ಈ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆ ಇವತ್ತು ಸುದೀರ್ಘವಾಗಿ ನಡೆಯುತ್ತೆ. ಪವನ್. ಎಸ್, ಥ್ಯಾಂಕ್ ಯು ಜೋಯಲ್. ಈಗ ನೋಡಿ, ಈಗ ದಕ್ಷಿಣ ಭಾರತದ CMಗಳ ತೀರ್ಮಾನದ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನೇನೆಲ್ಲ ಅವರಿಗೆ ಬೇಕಾಗಿರುತ್ತೆ, ಜನಸಾಮಾನ್ಯರಿಗೆ, ಜನರ ಪ್ರಜೆಗಳಿಗೆ ಯಾವ ರೀತಿ ಅನುಕೂಲವಾಗುತ್ತೆ ಅದನ್ನೆಲ್ಲ ಕೂಡ ಚರ್ಚೆ ಮಾಡಿ ಈಗ ನಾವು ನೋಡಿದ ಹಾಗೆ ಸಭೆಯ ನಂತರ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಆಂಧ್ರದ ಮುಖ್ಯಮಂತ್ರಿಗಳು, ಎಲ್ಲ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳು ಕೂಡ ಹಾಜರಾಗಿದ್ದಾರೆ. ನೋಡಬೇಕು ಸಭೆಯ ನಂತರ ಏನಾಗುತ್ತೆ ಅಂತ.